ಇನ್ನು ವಕ್ಫ್ ಬೋರ್ಡ್ ಅನ್ನು ಬಕಾಸುರನಿಗೆ ಹೋಲಿಸಿದ್ದಾರೆ ಎಂಎಲ್ಸಿ ಸಿಟಿ ರವಿ. ಅವರು ಕೂಡ ಇವತ್ತಿನ ಪ್ರತಿಭಟನೆಯಲ್ಲ ಪಾಲ್ಗೊಂಡು ಈ ಮಾತುಗಳನ್ನು ಆಡಿದ್ದಾರೆ. ಬಕಾಸುರನ ಪಾತ್ರವನ್ನ ವಕ್ಫ್ ಬೋರ್ಡ್ ನಿರ್ವಹಿಸ್ತಾ ಇದೆ ಹೀಗಂತ ಪ್ರತಿಭಟನೆಯಲ್ಲಿ ಎಂಎಲ್ಸಿ ಸಿಟಿ ರವಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದು ಭಸ್ಮಾಸುರನಿಗೆ ವರ ಕೊಟ್ಟಂತಾಗಿದೆ. ಭಸ್ಮಾಸುರ ಪಾರ್ಟಿಯನ್ನ ಕಾಂಗ್ರೆಸ್ ನಿರ್ವಹಿಸ್ತಾ ಇದೆ, ಬಕಾಸುರನ ಪಾತ್ರವನ್ನು ವಕ್ಫ್ ಬೋರ್ಡ್ ನಿರ್ವಹಿಸ್ತಾ ಇದೆ ಅಂತ ಅವರು ಕೂಡ ಸರ್ಕಾರ ಮತ್ತು ವಕ್ಫ್ ಬೋರ್ಡ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕಾನೂನಿನ ದೃಷ್ಟಿಯಲ್ಲಿ, ಸಂವಿಧಾನದ ದೃಷ್ಟಿಯಲ್ಲಿ ಒಬ್ರು ಹೆಚ್ಚು ಒಬ್ರು ಕಡಿಮೆ ಅಂತ ಇರಬಾರದು ಅಂತ ನಮ್ಮ ಹೋರಾಟ. ನಂಬಿಕೆಟ್ರು ಗಿಲಾನಿ ಸಹೋದರರನ್ನ 70 ಸಾವಿರ ಸೈನ್ಯದ ಹೊಣೆಗಾರಿಕೆಯನ್ನು ಗಿಲಾನಿ ಸಹೋದರರಿಗೆ ಕೊಟ್ಟಿದ್ರು. ಅವರೇ ಮೋಸ ಮಾಡಿದ್ರು ಅಳಿಯ ರಾಮರಾಯನಿಗೆ. ಅಳಿಯ ರಾಮರಾಯನ ತಲೆ ಕಡ್ದಿದ್ದು ಯಾರನ್ನ ನಂಬಿಕೆ ಇಟ್ಟಿದ್ನೋ ಗಿಲಾನಿ ಸಹೋದರರು, ಅದೇ ಗಿಲಾನಿ ಬ್ರದರ್ಸು ಅಳಿಯ ರಾಮರಾಯನ ತಲೆ ಕಡ್ದಿದ್ದು. ಇಲ್ಲೂ ಕೆಲವರು ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತಾರೆ. ನಾನು ಅವ್ರಿಗೆ ಹೇಳಕ್ ಬಯಸ್ತೇನೆ, ಆ ಗಿಲಾನಿ ಬ್ರದರ್ಸ್ ಅಳಿಯ ರಾಮರಾಯನ್ ತಲೆ ಕಡಿದ್ರು. ನೀವು ಹಿಂಗೆ ನಂಬ್ಕೊಂಡಿದ್ರೆ ರಾಜ್ಯದ ನಿಮ್ ತಲೆ ಮಾತ್ರ ಅಲ್ಲ, ಎಲ್ಲರೂ ತಲೆನೂ ಕಡಿತಾರೆ, ಹುಷಾರಾಗಿರಿ ಅಂತ ಹೇಳಿಕ್ ಬಯಸ್ತೇನೆ. ಇನ್ನ ಹೈದರಾಲಿನ ನಂಬಿ ಮಹಾರಾಣಿ ಲಕ್ಷ್ಮಣ